ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ KPSCಯಿಂದ ದಿನಾಂಕ 4 ನವೆಂಬರ್ 2023ರಂದು ಏನೋ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನನ್ನು ನಡೆಸಲಾಗಿತ್ತು. ಅದರ ಒಂದು ರಿಸಲ್ಟನ್ನು ಈಗಾಗಲೇ ಪಬ್ಲಿಷ್ ಮಾಡಲಾಗಿದೆ. ಇದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ಕೂಡ ಮಾಡಿದ್ವಿ, ಅಭ್ಯರ್ಥಿಗಳು ನೋಡ್ಕೊಳ್ಬೋದಾಗಿರುತ್ತೆ. ಪ್ರಮುಖವಾಗಿ ಆ ಒಂದು ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು ಅಂತ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಮಾಡುವುದರ ಮೂಲಕವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಪ್ರಮುಖವಾಗಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಪ್ರಮುಖವಾಗಿ ಈಗಾಗಲೇ KPSC ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಪ್ರಕಟಿಸಲಾಗಿದ್ದು, ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು ಡೌನ್ಲೋಡ್ ಆಗ್ತಾ ಇಲ್ಲ ಅಂತ. ಪ್ರಮುಖವಾಗಿ ಕಾರಣ ಏನಿರ್ಬೋದು ಅಂತ ನಾವು KPSCಗೆ ಕಾಲ್ ಮಾಡಿ ಕೇಳಿದಾಗ ಪ್ರಮುಖವಾಗಿ ಅವರು ಇನ್ನೂ ಯಾವುದೇ ಅಭ್ಯರ್ಥಿಗಳ ಡಾಟಾವನ್ನು ಫೀಡ್ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ಅಂದರೆ ಪ್ರಮುಖವಾಗಿ ಇನ್ನೂ ಕೂಡ ಅವರು ಡಾಟಾವನ್ನು ಯಾರದ್ದು ಕೂಡ ಫೀಡ್ ಮಾಡಿಲ್ಲ. ಸೊ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಫೀಡ್ ಮಾಡಿ ಅಭ್ಯರ್ಥಿಗಳಿಗೆ ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ಸನ್ನು ನೀಡ್ತೀವಿ ಅಂತ KPSC ತಿಳಿಸಲಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಮುಖ್ಯವಾಗಿ ಇಲ್ಲಿ ನೋಡಬಹುದು, ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ನಂತರ ನೋ ಡಾಟಾ ಫೌಂಡ್ ಅಂತ ಬರ್ತಾ ಇದೆ. ಅಂದರೆ ಪ್ರಮುಖವಾಗಿ ಇನ್ನೂ ಕೂಡ KPSC ಯಾವುದೇ ಡಾಟಾವನ್ನು ಫೀಡ್ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಭ್ಯರ್ಥಿಗಳ ಡಾಟಾವನ್ನು ಫೀಡ್ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ಸನ್ನು ಕೂಡ ನೀಡ್ತೀವಿ ಅಂತ KPSC ತಿಳಿಸಲಾಗಿರ್ತಕ್ಕಂಥದ್ದು. ಈ ಬಗ್ಗೆ ನಾವು ಮಾತನಾಡಿರ್ತಕ್ಕಂತಹ ಆಡಿಯೋದ ಕ್ಲಿಪ್ಪನ್ನು ಕೂಡ ಅಭ್ಯರ್ಥಿಗಳು ಕೇಳಬಹುದು. ಹಲೋ ಸರ್. ಹಲೋ ಹೇಳಿ ಸರ್. ಸರ್, ದಿನಾಂಕ 4/11/2023 ಆದರೆ ನವೆಂಬರಲ್ಲಿ ಕಡ್ಡಾಯ ಕನ್ನಡ ಬರೆದಿದ್ದಿಲ್ಲ ಸರ್. ಸರ್ಟಿಫಿಕೇಟ್ ಇನ್ನೂ ಅಪ್ಲೋಡ್ ಆಗಿಲ್ಲ ಸರ್, ಆಗುತ್ತೆ. ಆಗತ್ತೆ. ಮುಖ್ಯವಾಗಿ ಇದಿಷ್ಟು ಇವತ್ತಿನೊಂದು ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.